ಲಿಂಗ Yes, coming. ನಾನು ಕರ್ದಿದ್ದು ಈ ದೊಡ್ಡ ಲಿಂಗನ್ನ. ಗೆಟ್ ಔಟ್. ಯಾಕೋ ಚೇರು ಹೆದರ್ಕೊಂಬಿಟ್ಟ. ನಾವು ಭಯಪಟ್ಟೆ ಅಷ್ಟೇ. ಕೀಪ್ ಇಟ್ ಅಪ್. ಅವ್ರು ನೋಡ್ತಾ ಇರೋ ರೇಂಜ್ ನೋಡಿದ್ರೆ ನಮ್ಮನ್ನ ಯಾಕೋ ರೇಪ್ ಕೇಸಲ್ಲಿ ಫಿಟ್ ಮಾಡಂಗಿದ್ದಾರೆ ಮಾಮ್. ಅದೇನು ಅಂದ್ರೆ ಚಿಕ್ಲಿಂಗ, ಆ ಬದಮಾಶ್ಗಳು ನನ್ನನ್ನ ನೋಡಿ ರಾಕ್ಷಸ ಪಿಕ್ಚರ್ಲಿ ನಿಮ್ಮ ಬಾಸ್ ನ ನೋಡಿ ಆ KGF ರೌಡಿಗಳು ಅದ್ರೋಗ್ತಾರಲ್ಲ, ಹಂಗೆ ಅದ್ರೋಗ್ತಾ ಇದಾರೆ. ನೋಡ್ತಾ ಇರು, ಅವ್ರ ಕೇಸ್ನೆ ಅವ್ರ ಬಾಯಿಲಿ ಹೆಂಗೆ ಸ್ಕೆಚ್ ಹಾಕಿ ಬಾಯಿ ಬಿಡಿಸ್ತೀನಿ ಅಂತ. ಓಕೆ, ಗೆಟ್ ಔಟ್. ಸಾರ್ ನನ್ಗೊಂದು ಡೌಟು. ಜನರಲ್ ನಾಲೆಜ್ ಕ್ವಶನ್ಗೆ ಕೇಳಿಗಿಲ್ಬಿಟ್ಟನಪ್ಪ, ಮೇಂಟೈನ್ ಮಾಡಬೇಕು. ಏನು ನಿಮ್ಮ ಹೆಸರೇ ದೊಡ್ಡಲಿಂಗನ ಅಥವಾ ನಾನ್ ನಿಮ್ಮನ್ ಬಿಡಲ್ಲ. ಡೈಲಾಗೆ ಬರ್ತಾಲ್ಲಪ್ಪ. ಚಿಕ್ಲಿಂಗ, ಯಜಮಾನ್ರು ಶಿವ ಪಿಕ್ಚರ್ಲಿ ಏನ್ ಹೇಳಿದ್ದಾರೆ? ನಾ ಎಲ್ಲಿದ್ದೀನಿ? ನಾ ಹೊಡೆಯೋದಿಲ್ಲ. ನಾ ಹೊಡೆಯಕ್ಕೆ ಶುರು ಮಾಡಿದ್ರೆ ಆ ನಾಲ್ಕದಲ್ಲಿ ಹೌಸ್ಫುಲ್ ಬೋರ್ಡ್ ಬೀಳೋರ್ಗು ನಾ ಬಿಡೋದಿಲ್ಲ. ಓಕೆ, ಕಂಟಿನ್ಯೂ ಮಾಡು. ಈಗ ಹೇಳಿ, ಏನ್ ತಪ್ಪು ಮಾಡಿದ್ದೀರಾ? ಸಾರ್ ಅದು ಕಾಲೇಜು. ಈ ತರ ಎಷ್ಟು ಕೇಸ್ಗಳನ್ನ ನಾನು ಡೀಲ್ ಮಾಡಿಲ್ಲ. ನೀವೆಲ್ಲ ಸೇರ್ಕೊಂಡು ಒಂದು ಸುಂದರವಾದ ಹುಡುಗಿನ ಕ್ಯಾಚ್ ಹಾಕೊಂಡಿರ್ತೀರ. ಆದ್ರೆ ಮಧ್ಯದಲ್ಲಿ ನನ್ನಂತ ಒಬ್ಬ ಬ್ಯೂಟಿಫುಲ್ ಹುಡುಗ ಒಬ್ಬ ಅವಳನ್ನ ಕ್ಯಾಚ್ ಹಾಕೊಂಡಿರ್ತೀರ. ನೀವು ಆ ರಿವೆಂಜ್ಗೆ ಅವನಿಗೆ ಸ್ಕೆಚ್ ಹಾಕಕ್ ಹೋಗಿರ್ತೀರ. ನಮ್ಮ ಇಂಟೆಲಿಜೆಂಟ್ ಪೊಲೀಸ್ ಅವರು ಇದನ್ನ ಕಂಡಿಡಿದು ಒದ್ದು ನಿಮ್ನ ಇಲ್ಲಿ ಒಳಗಾಕಿದ್ದಾರೆ. ಮೈ ಕರೆಕ್ಟ್? ಯು ಆರ್ ಇನ್ ದ ರಾಂಗ್. ಶಟ್ ಅಪ್. ಅದಲ್ಲ ಸಾರ್, ಮತ್ತೆ ಅದು ಕ್ಲಾಸ್ ಟೀಚರ್. ಈಗ ಗೊತ್ತಾಯ್ತು, ನೀವು ಸ್ಕೆಚ್ ಹಾಕಕ್ ಹೋಗಿದ್ದು ಕಾಲೇಜ್ ಹುಡುಗಿನಲ್ಲ, ಟೀಚರ್ನೇ. ದಡ್ಡನ್ ಮಕ್ಳ, ಟೀಚರ್ನ ಯಾವತ್ತಿದ್ರು ಪ್ರಿನ್ಸಿಪಾಲೇ ಕಂಡ್ರು ಡೌ ಹೊಡಿಯೋದು. ನೀವು ಡೌ ಹೊಡಿಯೋ ವಿಷಯ ಪ್ರಿನ್ಸಿಪಾಲ್ ಗೊತ್ತಾಗಿದೆ, ನಿಮ್ನ ಡಿವಾರ್ ಮಾಡಿದ್ದಾರೆ. ಆ ರಿವೆಂಜ್ಗೋಸ್ಕರ ನೀವು ಅವ್ರಿಗೆ ಸ್ಕೆಚ್ ಹಾಕಕ್ ಹೋಗಿರ್ತೀರಾ. ಐ ಆಮ್ ಇನ್ ದ ರೈಟ್? ನೋ, ಯು ಆರ್ ಇನ್ ದ ಸೆಂಟರ್. ಬಾಲ್ ಹಿಡಿಯಕ್ಕೆ ಬರ್ದಿರೋರು ಬೌಲಿಂಗ್ ಮಾಡಕ್ ಹೋದ್ರೆ ಹೀಗೆ ಆಗೋದು ಸಾರ್. ಸೈಲೆಂಟ್ ಆಗಿ ಸೈಡಲ್ಲಿ ಇದ್ಬಿಡಿ. ನಾ ಮಾತಾಡ್ತಿರುವಾಗ ಯಾರು ಮಾತಾಡಬಾರ್ದು. ಈಗ ಹೇಳ್ರಪ್ಪ. ಸರ್ ಕ್ರಿಕೆಟ್ ನಲ್ಲಿ ಕ್ರಿಕೆಟಾ? ಹೌದು ಸರ್. ಯಾವುದು KPL CCL ಒನ್ ಡೇನಾ ಟೆಸ್ಟಾ ವುಮನ್ಸಾ? T20 ಸಾರ್. T20 ಟಾಸ್ ಬೆಟ್ಟಿಂಗ, ಓಪನಿಂಗ್ ಬೆಟ್ಟಿಂಗ, ಸ್ಕೋರ್ ಬೆಟ್ಟಿಂಗ, ಬಾಲ್ ಟು ಬಾಲ್ ಬೆಟ್ಟಿಂಗ, ಓವರ್ ಟು ಓವರ್ ಬೆಟ್ಟಿಂಗ, 4 ಬೆಟ್ಟಿಂಗ, 6 ಬೆಟ್ಟಿಂಗ? ಯಾವುದು? ಟೀಮ್ ಬೆಟ್ಟಿಂಗು ಸಾರ್. ಟೀಮ್ ಬೆಟ್ಟಿಂಗ? ಯಾವ್ದು? ಇಂಡಿಯಾನಾ, ಪಾಕಿಸ್ತಾನ, ಸೌತ್ ಆಫ್ರಿಕಾನ? ಅದು ಯಾವ್ದಲ್ಲ ಸರ್. ಅದ್ಯಾವುದು ಅಲ್ವಾ? GPL. GPL? ಹೌದು ಸಾರ್. ಹಂಗಂದ್ರ ಗುಜರಾತ್ ಪ್ರೀಮಿಯರ್ ಲೀಗ್ ಇರಬೇಕು. GPL ಅಂದ್ರೆ ಗಲ್ಲಿ ಪ್ರೀಮಿಯರ್ ಲೀಗು ಸಾರ್. ಲಿಂಗ ಸರ್, ಏನ್ರಿ ಮಾಡ್ತಾ ಇದ್ದೀರಾ? ಸರ್ ಎನ್ಕ್ವೈರಿ ಮಾಡಕ್ ಹೋದ್ರೆ ನನಗೆ ಟೀ ತಗೊಂಡ್ ಬಂದ್ಬಿಟ್ರು ಸರ್, ಅದಕ್ಕೆ ಕೋಪ ಬಂದ್ಬಿಟ್ಟು ಬೈತಾ ಇದ್ದೆ ಸರ್. ಎದ್ದಾಡ್ರ ಮೇಲೆ. ಹೆಂಗೆ ಇನ್ನೊಂದ್ ಸರ್ತಿ ಈ ತರ ಜಗಳ ಏನಾದ್ರು ಮಾಡ್ಕೊಂಡ್ರೆ ನರ ಕಟ್ ಮಾಡ್ಬಿಡ್ತೀನಿ ನಾನ್ ಮಕ್ಳ. ಲಿಂಗ ಸರ್, ಕತ್ರಿ ತಂದ್ಬಿಡ್ಲಾ ಸರ್? ನರ ಕಟ್ ಮಾಡೋದಕ್ಕೆ ಕತ್ರಿ ಬೇಡ, ಚಾಕು ತಗೊಂಬ ಅಂತಾರಲ್ಲ. ಇವ್ರ ಹತ್ರ ಸೈನ್ ಮಾಡಿಸ್ಕೊಂಡು ಕಳ್ಸ್ಕೊಡೆ. ಓಕೆ ಸರ್. ಎಲ್ಲ ಚೆಕ್ ಬುಕ್ ಸೈನ್ ಹಾಕಿ ಹೋಗ್ರ. ಯಾವ ಚೆಕ್ ಸೈನ್ ಹಾಕ್ತಾರೆ? ರಿಜಿಸ್ಟರ್ ಸೈನ್ ಹಾಕ್ಬೇಕಾಗಿರೋದು. ಹೌದಾ? ತಾತ ಮಾಡ್ಕೊಂಡ್ ಚೆಕ್ ಹೋಗ್ರೋ ಲೋಪರ್, ಸೈನ್ ಹಾಕಿ ಹೋಗ್ರೋ. ಮಾಡದ್ ಲೋಪರ್ ಕೆಲಸ, ಸೈನ್ IAS ಆಫೀಸರ್ ಆಗ್ತಂಗ ಆಗ್ತಾನೆ. ಇವತ್ತಲ್ಲ ನಾಳೆ ಆಗಿ ಆಗ್ತೀನಿ ಬಿಡಿ ಸರ್. IAS ಆಫೀಸರ್ ಸರಿಯಾಗಿ ಚಪ್ಪರ್. ಇವನ್ ದೊಡ್ಡ ಹೀರೋ, ಇವನ್ ಆಟೋಗ್ರಾಫ್ ಆಗ್ತಾ ವಾಗ. ಸರ್ ಅವಾಗ್ಲಿಂದ ಬಾಸು ಬಾಸು ಅಂತ ಇದ್ರಲ್ಲ ಸರ್, ಯಾರು ಸರ್ ಅದು ಬಾಸು? ಸರ್ ಯಾರ ಹೆಸರನ್ನ ಕೇಳಿದ್ರೆ ಎದೆಯಲ್ಲಿ ಮೊಸರು ಕಡ್ದಂಗಾಗಿ ನಿಂತಿರೋ ಜಾಗದಲ್ಲಿ ಸಿಡ್ಲು ಬರ್ದಂಗಾಗುತ್ತೋ ಅವ್ರನ್ನ ಶಿವ ಅಂತಾರೆ. ಅವರೇ ನಮ್ ಬಾಸ್ ಶಿವರಾಜ್ ಕುಮಾರ್ ಸರ್. ಅವ್ರು ಇಡೀ ಕರ್ನಾಟಕಕ್ಕೆ ಬಾಸು ಸರ್ ಅವರು. ಅಯ್ಯೋ, ನಿನ್ನ ಫಸ್ಟ್ ಹೇಳೋದಲ್ವೇನೋ? ಯಾಕೆ ಸರ್? ಸೈನ್ಯ ಹಾಕಿಸ್ತಿರ್ಲಿಲ್ಲ, ಹಂಗೆ ಕಳಿಸ್ಬಿಡ್ತಿದ್ದೆ. ನೆಕ್ಸ್ಟ್ ಟೈಮ್ ಬಂದಾಗ ಹಂಗೆ ಮಾಡ್ತಿದ್ದೆ.
ಹೋಗ ಏನ್ ಇವ್ರು ಚಿಗಾಪನ್ ಮನೆ ನೆಕ್ಸ್ಟ್ ಟೈಮ್ ಬೇರೆ ಬರಕ್ ಹೋಯ್ತಾನ ವಾಕ್ ಬರ್ತೀನಿ ಸರ್. ಏಯ್ ಅಭಿಮಾನಿಗೆಲ್ಲ ಹಂಗೆ ಬೈಬಾರ್ದು ಲೇ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಈ ಜಡೆನ ಕತ್ತರಿಸ್ಕೊಂಬಾ. ಆಯ್ತು ಸರ್. ಏಯ್ ಅವಾಗ ಅವಾಗ ಹೋಗಿ ಬಂದು ಮಾಡಕ್ ಇದೇನ್ ರೇಷನ್ ಅಂಗಡಿನ ಏಯ್ ಸ್ಟೇಷನ್ ಹಾಕ್ಬಿಟ್ಟು ಸಾರ್ ಆ ಏನಪ್ಪ You want who? ಓನು ಬೇಡ ಹಣ್ಣು ಬೇಡ ನೀನ್ ಬೇಕು ನಿನ್ನ ಕಣ್ಣಿಗೆ ಕಾಕಿ ಹಾಕೊಂಡು ಕಾಗದ ಹಂಚೋರ್ ತರ ಕಾಣಿಸ್ತಾ ಇದೀವಿ. ಅಡ್ರೆಸ್ ಹುಡ್ಕೊಂಡ್ ಬಂದಿರೋ ಡ್ರೆಸ್ ನೋಡಿದ್ರೆ ಗೊತ್ತಾಗಲ್ವಾ ಮೆತ್ಬಾ ಮೆತ್ತಗ ಪೊಲೀಸ್. ನೀನು ಪೊಲೀಸೋ ಪೋಸ್ಟ್ ಮ್ಯಾನೋ ನಿನಗೆ ಯಾರು ಬೇಕು? ಯಾಕೋ ನೀವು ಕಿಟಕಿಲಿ ನಮ್ಮನ್ನ ನೋಡ್ದಂಗಾಯ್ತು, ಅದು ನಮಗೆ ಕೆಣಕ್ದಂಗಾಯ್ತು. ನಮಗೆ ಕೆಣಕ್ದಂಗ ಆದ್ಮೇಲೆ ಲೈಟ್ ಆಗಿ ಡೌಟ್ ಬಂತು, ಅದಕ್ಕೆ ಬಂದ್ವಿ. ಅಷ್ಟೊಂದ್ ಕೆಣಕ್ದಂಗ ಆಯ್ತಾ? ಲೈಟ್ ಆಗಿ ಅನ್ನಲ್ಲ, ಅಷ್ಟೊಂದು ಎಲ್ಲಿಂದ ಬಂತು? ಒಳಗಡೆ ಬರ್ಬೋದಾ? ದಾರಿ ಬಿಡಿ please. ಏನಿದು? ಏನಿಲ್ಲ. ಹೇಳೋ ಆ, ಆ. ಏಯ್ ಏನ್ ಮನೆ ಪರ್ಚೇಸಿಂಗ್ ಬಂದಿದ್ಯಾ? ಇಲ್ಲಪ್ಪ, ಎನ್ಕ್ವೈರಿ ಮಾಡೋ. ನೀನು ಸಂಬಳ ತಗೋತಾನೆ, ಅದು ಸರಿ ಬಿಡು. ಎಂಕ್ವೈರಿ ಮಾಡು. ಮನೆಯಲ್ಲಿ ಯಾರ್ಯಾರಿದ್ದೀರಾ? ಏನಿ ಮಕ್ಕಳು ಮರಿ ಪಿಳ್ಳೆ ಅವ್ರಿಗೆಲ್ಲ ರೇಷನ್ ತರ್ತೀಯಾ? ನನಗಿನ್ನೂ ಮದುವೆ ಆಗಿಲ್ಲ, ನಾನಿನ್ನು ಬ್ಯಾಚುಲರು. ಗಂಡು ಹುಡುಕ್ತಾ ಇದ್ದೀನಿ. ಲೈ ಎರಡನೇ ಮದುವೆ ಆಗ್ಬೇಕು ಅಂತಿದ್ದಲ್ಲ, ನೋಡೋ ಟ್ರೈ ಮಾಡೋ ಸಾಕತ್ತಾಗವಳೆ. ಮಸಾಣಕ್ಕೆ ಹೋಗೋ ವಯಸ್ಸಲ್ಲಿ ಮಂಚ ಏರೋ ಆಸೆ, ಸಾಯೋ ಟೈಮಲ್ಲಿ ಫುಲ್ ಟೈಮ್ ವ್ಯಾಲಿಡಿಟಿ ರೀಚಾರ್ಜ್ ಮಾಡಿಸ್ದಂಗಾಯ್ತು. ಆಗ್ಲೇ ಮಕ್ಕೋಗಿದ್ನಲ್ಲ ವಾರ್ಸ್ಕೊಳ್ಳೇ ಇಲ್ಲ. ನನಗೆ ಅಭ್ಯಾಸನೇ ಇಲ್ಲಮ್ಮ. ಏನೋ ನನ್ನ ಬಗ್ಗೆನೇ ಮಾತಾಡ್ತಾ ಇರೋ ಹಾಗಿದೆ. ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಜೀವನಕ್ಕೆ ಏನ್ ಮಾಡ್ಕೊಂಡಿದ್ದೀರಾ? ಎನಿ ಸೆಲ್ಫ್ ಎಂಪ್ಲಾಯ್ಮೆಂಟ್? ಸೇರಿಸ್ಕೊಂಡು ಹೇಳೋ. ಜೀವ ಹೋಗೋ ಸಮಯದಲ್ಲಿ ಜೀವನಕ್ಕೆ ಏನು ಮಾಡೋಕ್ಕಾಗುತ್ತೆ? ಎಂಜಾಯ್ಮೆಂಟ್ ಮಾಡೋ ಟೈಮ್ನಲ್ಲಿ ಎಂಪ್ಲಾಯ್ಮೆಂಟ್ ಮಾಡಿದ್ದಕ್ಕೆ ಈಗ ಜೀವನ ಒಬ್ಬಳೇ ಸಾಗಿಸ್ತಾ ಇದ್ದೀನಿ. ಏನು ಮಾಡಕ್ಕೇಮಿಲ್ಲ ಅನ್ಬಿಟ್ಟು ಆ ಹುಡ್ಗಿ ಮೇಲೆ ಜಲಶ್ ಬಂದ್ಬಿಟ್ಟು ಮರ್ಡ್ರು ಮಾಡ್ಬಿಟ್ರಾ? ಜಲಸ್ ಅಂದ್ರೆ ಯಾವ ಜ್ಯೂಸು? ಲಂಚ ಕೊಟ್ಟು ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ತೀರಾ? ಏಯ್ ನಾನು ಲಂಚ ಕೊಟ್ಟಿಲ್ಲ, ನಮ್ಮ ಅಪ್ಪ. ಏಯ್ ವಯಸ್ಸಿರೋ ಕಾಲದಲ್ಲಿ ಏನು ಮಾಡಲಿಲ್ಲ, ವಯಸ್ಸಾದ್ಮೇಲೆ ಏನ್ ಮಾಡೋಕ್ಕಾಗುತ್ತೋ ರಾಸ್ಕಲ್. ಏ ಮುತ್ಕಿ, ಕೂಲಾಗಿ ಕಾಲ ಕಳೆಯೋ ವಯಸ್ಸಲ್ಲಿ ಕಾಕಿ ಖದರ್ ನೋಡೋ ದೌರ್ಭಾಗ್ಯ ನಿನಗೆ ಬೇಕಾ? ಕಾಕಿ ಕಾಲರ್ಗೆ ಕೈ ಹಾಕಿದ್ಯಾ ಪ್ರೀತಿ ಮುದುಕಿ? ಒದ್ದು ಒಳಗಡೆ ಸೆಲ್ಗೆ ಹಾಕ್ಬಿಡ್ತಿದ್ದೆ, ಆದ್ರೆ ನಮ್ ಸೆಲ್ ನ ವೃದ್ಧಾಶ್ರಮ ಮಾಡಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ಬಿಟ್ಟು ಹೋಗ್ತಾ ಇದೀನಿ. ಆದ್ರೂ ಒಂದು ಕಣ್ಣು ನಿನ್ ಮೇಲೆ ಇಟ್ಟಿರ್ತೀನಿ. ಏಯ್ ಒಂದು ಕಣ್ಣಲ್ಲ, 3 ಕಣ್ಣಿಟ್ಕೋ, ಇಲ್ಲಿಂದ ಗೆಟ್ ಔಟ್. ಅಜ್ಜಿ ಇವನ್ ಶುರು ಮಾಡ್ದ. ಟೇಕ್ ರೆಸ್ಟ್ ಇನ್ ಪೀಸ್. ಏ ಸುಳ್ಳೆ ಕೇತ ಹೋಗಲ್ಲೇ. ನಾನು ಹಿಂಗೆ ರೋಪ್ ಹಾಕಕ್ ಹೋದೆ, ಕಾಲರ್ಗೆ ಕೈ ಹಾಕ್ಬಿಟ್ಲು ಕಾಗೆ ಮುದುಕಿ. ನಾನು 3ನೇ ಕ್ಲಾಸಲ್ಲಿ ಇದ್ದಾಗ ನಮ್ಮಪ್ಪ ಫ್ರೀ ಮಾಡಿಕೊಂಡು ಇನ್ಸ್ಪೆಕ್ಟ್ರು ವಿಕ್ರಮ್ ಪಿಕ್ಚರ್ ತೋರಿಸಿದ್ದ. ಆವತ್ತಿಂದ ನಾನು ಶಿವಣ್ಣನ ಫ್ಯಾನ್ ಆದೆ. ಅವ್ರ ಥರನೇ ಪೊಲೀಸು ಆಗ್ಬಿಟ್ಟೆ. ಆದರೆ ಈಗ ಯಾವುದೋ ಕಿತ್ತೋಗಿರೋ ಬೂತ್ ಬಂಗ್ಲೆನ ಕಾಯಕ್ಕೆ ಹಾಕ್ಬಿಟ್ಟವ್ರಲ್ಲ, ಅದು ಅಮಾವಾಸ್ಯೆ ದಿವಸ. ಇವತ್ತು ಅಮಾಸೆನಾ? ಮತ್ತಿನ್ನೇನು ತಮಾಸೆನಾ? ಲವ್ ಮಧ್ಯಾಹ್ನ ಚೆನ್ನೈ ಮೇಲೆ ಕ್ರಿಸ್ಪಿಯಲ್ಲೂ ಡಕ್ಔಟ್ ಆದಾಗ್ಲಿ ಅನ್ಕೊಂಡೆ ಇವತ್ತು ಅಮಾವಾಸ್ಯೆ ಇರ್ಬೋದು ಅಂತ. ಲವ್ ಚಿಕ್ಕ, ಏನೋ ಗೇಟ್ ಸೌಂಡ್ ಆದಂಗೆ ಆಯ್ತೈತೆ, ಹೋಗಪ್ಪ ಒಂಚೂರು ನೋಡು. ಲೇ ಮಾತ್ಗೂ ನಂದು ದೊಡ್ಡದು ಸಿಕ್ಕಾಪಟ್ಟೆ ದೊಡ್ಡ ಎಕ್ಸ್ಪೀರಿಯನ್ಸ್ ಅಂತ ಬೇಜಾನ್ ಕೊಚ್ಕೋತಾ ಇದ್ದೆ. ಹೋಗಿ ತೆಗಿಯ. ಅವಾಗ ಬೆಳಗ್ಗೆ ಅಲ್ವಾ, ಏನೋ ಫ್ಲೋಲ್ ಹೇಳ್ಬಿಟ್ಟೆ, ಇವಾಗ ಕತ್ಲೆ ಆಗ್ಬಿಟ್ಟೈತೆ. ಹೋಗಪ್ಪ ಒಂಚೂರು ನೋಡು. ನೋಡ್ಬೇಕಾ? ನೋಡ್ದೆ. ಅಲ್ಲೋಗ್ ನೋಡು. ಲೇ ಎದೋಗ ಸೀನಿಯರ್ ನೀನಾ ನಾನಾ? ಅಯ್ಯೋ ಬೆಳಗ್ಗೆ ಹೊತ್ತೇನೋ ಬೆಳಕಿರ್ತದೆ ಅಂತ ಫ್ಲೋಲ್ ಸ್ಲೋ ಬೇಡ, ಹೋಗ.
ಚಿಲ್ಕ ಬೋಲ್ಟ್ ಏನು ಕಾಡ್ತಾ ಇಲ್ಲ ಕಣೋ. ಸಿಕ್ಕಿದ್ ಹೇಳ್ಕೊಳಲ್ಲ. ಲೆಚ್ಕ ಯಾವನ ಬಂದ್ಬಿಟ್ಟವ್ರೆ ಕಣ, ಬಾಗಿಲು ಹಾಕಿದ್ರು ಎದ್ದು ಬಾರೋ. ನೀನೇನೋ ಅಯ್ಯ ದರಿದ್ರದವನೇ ಕತ್ಲಲ್ಲಿ ಒಳ್ಳೆ ಡ್ರಾಕುಲ ಕಣ್ಣ ಕಾಡ್ತೀಯಲ್ಲೋ. ಹೌದಾ? ನಮ್ಮಪ್ಪನೂ ಹಂಗೆ ಹೇಳ್ತಾರೆ ಕಣ. ಅಯ್ಯೋ ನಿನ್ ಬಾಯಿಗೆ ಫಸ್ಟ್ ಬಾಗ್ಲು ಯಾರು ಹಾಕೊಂಡ್ರು ಅಂತ ನೋಡೋಣ, ನಡಿಯೋ. ಕಿಟಕಿಯಿಂದ ನೋಡೋಣ. ಎಲ್ಲೋ ಒಂದ್ ಕಡೆ ನೋಡೋಣ, ನಡಿಯೋ. ಬಾಗ್ಲ ಹಾಕೊಂಡು ಹೋಗ್ತಾರ, ಬಾಗಿಲು ತೆಗೆಯಲ್ಲ. ದೊಡ್ಡ ದೆವ್ವ ಅಂದ್ರೆ ಇದೇನೋ. ದೊಡ್ಡ ಒಲವ ಕವನ ಮರೆತು ನಡುವೆ ಒಂಟಿ ಪಯಣ ನನ್ನೊಲವೇ ಕೂಡಿದಲೇ ನಿನ್ನ ಕಳಕಳವು ನನ್ನೊಡಲ ಗೂಡೊಳಗೆ ನನ್ನುಸಿರೇ ಪೂಜಿಸಲೇ ನಿನ್ನ ಕ್ಷಣ ಕ್ಷಣವು ನನ್ನದಯ ಗುಡಿಯೊಳಗೆ ಜೊತೆಗಿರುವೆ ನಿನ್ನ ನೆರಳಂತೆ ವಾಸನಿಹ ಸನಿಹ ನನ್ನಿ ಬಾಳ ಪುಟಕ್ಕೆ ನೀ ಹೊಸದಾದ ಬರಹ ನೀ ಬಂದ ಕ್ಷಣವೇ ಮರೆತೆ ಜಗದ ಪರಿವೆ ಸಂಗಾತಿನಿ ಬೆಳಕಾಗುವ ಮನದ ಮನೆಗೆ ರಾಗನಿ ಶ್ರುತಿ ಲಯವು ನೀ ಬಾಳ ಸ್ವರಕ್ಕೆ ಕೊನೆ ಉಸಿರವರೆಗೂ ಕೊಡುವೆ ಖುಷಿಯ